ಒಂದು ಶಿವನ ಒಂದು ಮಹಿಮೆಯು ಅರ್ಥ ಮಾಡ್ಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೂ ಸಹ ನಾನು ಶಿವನ ಭಕ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳಿ ಸೂತ ಪುರಾಣಿಕರು ಸಾವಧಾನವಾಗಿ ಕೇಳಿ ಅಂತ ಹೇಳಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ವಿಶೇಷವಾದ ಶಿವನ ಒಂದು ಕಥೆಯನ್ನು ಹೇಳ್ತೀನಿ. ಏನಪ್ಪ ಅಷ್ಟು ವಿಶೇಷ ಅಂದರೆ, ಈ ಒಂದು ಕತೆ ಕೇಳುವುದರಿಂದ 7 ಜನ್ಮದ ಪಾಪವು ಹೋಗುತ್ತೆ. ಅಷ್ಟೇ ಅಲ್ಲ, ಶಿವನು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಅಂತಹ ಪುಣ್ಯಕರ ಕತೆ ಆದರೂ ಯಾವುದಪ್ಪ ಅಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಶೌನಕಾದಿ ಮಹರ್ಷಿಗಳು ಇರ್ತಾರೆ. ಹೌದು, ನೀವೆಲ್ಲರೂ ಕೇಳೇ ಇರಬಹುದು. ಆ ಶೌನಕಾದಿ ಮಹರ್ಷಿಗಳು ಒಂದು ಸಲ ಹೀಗೆ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಸೂತ ಪುರಾಣಿಕರು ಸಿಗ್ತಾರೆ. ಸೂತ ಪುರಾಣಿಕರು ಅಂದರೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಅವರು 18 ಪುರಾಣಗಳನ್ನು ಕಥೆಯ ರೂಪದಲ್ಲಿ ಎಲ್ಲರಿಗೂ ಪ್ರವಚನವನ್ನು ಮಾಡುವಂತಹವರು. ಅವರು ಸಿಕ್ಕಿದ ತಕ್ಷಣ ಶೌನಕಾದಿ ಮಹರ್ಷಿಗಳಿಗೆ ತುಂಬ ಖುಷಿ ಆಗುತ್ತೆ. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರಿಗೆ ಹೀಗಂತಾರೆ, ಸೂತ ಪುರಾಣಿಕರೇ, ನೀವು ಸಾಕಷ್ಟು ಕಥೆಗಳನ್ನು ನಮಗೆಲ್ಲರಿಗೂ ನೀವು ತಿಳಿಸ್ಕೊಟ್ಟಿದ್ದೀರಾ. ಆದರೆ ನೀವು ಶಿವಭಕ್ತಿಯ ಕಥೆಯನ್ನು, ಶಿವ ಮಹಿಮೆಯನ್ನು, ಶಿವದ ಒಂದು ಮಂತ್ರದ ಮಹಿಮೆಯನ್ನು, ಹಾಗೆ ಶಿವ ಪಂಚಾಕ್ಷರಿಯ ಮಹಿಮೆಯನ್ನು, ಹೀಗೆ ಹಲವಾರು ಶಿವನ ಭಕ್ತಿಯ ಬಗ್ಗೆ ನನಗೆ ಯಾವುದೋ ಒಂದು ವಿಚಾರವು ಸರಿಗೆ ತಿಳಿದಿಲ್ಲ. ಅದರ ಬಗ್ಗೆ ಇನ್ನಷ್ಟು ಆಳವಾಗಿ ನನಗೆ ತಿಳಿಸ್ತೀರಾ ಅಂತ ಹೇಳಿ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರಿಗೆ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ಅಯ್ಯೋ ಹುಚ್ಚಪ್ಪ, ನಿನಗೆ ಅಷ್ಟು ಗೊತ್ತಾಗಲ್ವಾ? ಶಿವನ ಒಂದು ಮಹಿಮೆ ತಿಳ್ಕೊಳ್ಬೇಕು ಅಂದರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಅಯ್ಯೋ ಹುಚ್ಚಪ್ಪ, ಶಿವನ ಭಕ್ತಿಯನ್ನು ನೀನು ತಿಳ್ಕೊಳ್ಬೇಕು ಅಂದರೆ ಒಂದು ಕಲ್ಪವೂ ಸಾಕಾಗುವುದಿಲ್ಲ. ಒಂದು ಕಲ್ಪ ಅಂದರೆ ಎಷ್ಟು ಅಂತ ತಿಳ್ಕೊಂಡಿದ್ದೀರಾ ವೀಕ್ಷಕರೇ? ಒಂದು ಕಲ್ಪ ಅಂದರೆ 432 ಕೋಟಿ ವರ್ಷಗಳು. 432 ಕೋಟಿ ವರ್ಷಗಳು ಒಂದು ಬ್ರಹ್ಮನ ದಿವಸಕ್ಕೆ ಸಮಾನವಾಗಿರುತ್ತೆ. ಅಂತಹ ಅಷ್ಟು ಕೋಟಿ ವರ್ಷಗಳ ಆದರೂ ಸಹ ನಮಗೆ ಒಂದು ಶಿವನ ಒಂದು ಮಹಿಮೆಯು ಅರ್ಥ ಮಾಡ್ಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೂ ಸಹ ನಾನು ಶಿವನ ಭಕ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳಿ ಸೂತ ಪುರಾಣಿಕರು ಸಾವಧಾನವಾಗಿ ಕೇಳಿ ಅಂತ ಹೇಳಿ ಹೀಗೆ ಶುರು ಮಾಡ್ತಾರೆ. ಇದೇ ರೀತಿಯಾಗಿ ದುರ್ವಾಸ ಮುನಿಗಳು ಶಿವನ ಬಗ್ಗೆ ಹೇಳಿದ್ದನ್ನೇ ನಾನು ಹೇಳ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಜಪಗಳಿಗೂ ಉತ್ತಮವಾದದ್ದು, ಹಾಗೆ ಯಜ್ಞಗಳಿಗೂ ಉತ್ತಮವಾದದ್ದು ಯಾವುದಪ್ಪ ಅಂದರೆ ಶಿವ ಪಂಚಾಕ್ಷರಿ ಮಂತ್ರ. ಎಲ್ಲ ದೇವತೆಗಳಿಗೂ ಒಂದೊಂದು ಮಂತ್ರವು ಇರುವ ಹಾಗೆಯೇ ಈ ಪಂಚಾಕ್ಷರಿ ಮಂತ್ರವು ಶಿವನಿಂದನೇ ನಿರ್ಮಿಸಲ್ಪಟ್ಟಿದೆ. ಅಷ್ಟು ಅದ್ಭುತವಾಗಿ, ಅಷ್ಟು ಶಕ್ತಿಯುತವಾಗಿರುವಂತಹ ಶಿವ ಪಂಚಾಕ್ಷರಿ ಮಂತ್ರ. ಇದರ ಬಗ್ಗೆ ಒಂದು ಶಬ್ದದ ಅರ್ಥವೂ ಸಹ ತಿಳಿಸೋದಕ್ಕೆ ಚತುರ್ಮುಖ ಬ್ರಹ್ಮನಿಂದನೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಷ್ಟು ಒಳ ಅರ್ಥ ಉಳ್ಳುವ ಈ ಒಂದು ಶಿವ ಪಂಚಾಕ್ಷರಿ ಮಂತ್ರವನ್ನು ಯಾರೆಲ್ಲ ಪಠಿಸ್ತಾರೋ ಅವರಿಗೆ ಸ್ವರಸಿದ್ಧಿ ಆಗುತ್ತೆ, ಹಾಗೆ ಎಲ್ಲ ಪಾಪಗಳು ನಶಿಸಿ ಹೋಗುತ್ತೆ ಅಂತ ಇಲ್ಲಿ ತಿಳಿಸ್ತಾರೆ. ನಮಃ ಅಂದರೆ ಜೀವನು, ಹಾಗೆ ಶಿವ, ನಮಃ ಶಿವ, ಶಿವ ಅನ್ನುವ ಒಂದು ಶಬ್ದವು ಪರಮಾತ್ಮ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ನಮಃ ಶಿವ ಆಯ ಅಂತ ಒಂದು ಶಬ್ದಕ್ಕೆ ಜೀವ ಹಾಗೆ ಪರಮಾತ್ಮ ಎರಡೂ ಐಕ್ಯವಾಗುವ ಒಂದು ಸೂಚನೆಯೂ ಸಹ ಇಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಇದು ಪರಬ್ರಹ್ಮ ತತ್ವವು. ಈ ಒಂದು ಶಿವ ಪಂಚಾಕ್ಷರಿ ಮಂತ್ರವು ಪ್ರತಿನಿತ್ಯ ಯಾರು ಜಪಿಸ್ತಾರೋ, ಶಿವನ ಒಂದು ಧ್ಯಾನದಲ್ಲಿ ಇರ್ತಾರೋ ಅವರಿಗೆ ಯಾವ ಕರ್ಮಗಳು ಅಂಟುವುದಿಲ್ಲ ಅಂತ ಈ ಒಂದು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಈ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವವರು ಯಾವ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವ ಒಂದು ಅವಶ್ಯಕತೆ ಇರುವುದಿಲ್ಲ. ಎಲ್ಲ ತೀರ್ಥ ಕ್ಷೇತ್ರಗಳು ಅವರಲ್ಲಿಯೇ ನೆಲೆಸಿರುತ್ತೆ. ಯಾರು ಜೀವನ್ಮುಕ್ತರಾಗಿ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಈ ಭೂಲೋಕದಲ್ಲಿ ಸುಖವಾಗಿ ಇರಲು ಬಯಸುವರೋ ಅವರು ಈ ಶಿವ ಪಂಚಾಕ್ಷರಿಯ ಒಂದು ಮಂತ್ರವನ್ನು ಪಠಿಸುವುದರಿಂದ ಅಷ್ಟು ಪುಣ್ಯವು ದೊರಕಿ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಕತೆ. ಇನ್ನೂ ಸಾಕಷ್ಟು ವಿಷಯಗಳಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೀವು ನೋಡಬಹುದು. ಈ ಕಥೆಯು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.